Good morning, students. Welcome back to LMS program offered by Department of College Education, Government of Karnataka. Today we are going to deal with rules under section 28 to 44D. So, incomes and gains from business and profession related rules we are going to discuss in this particular session. So, ಈ ಒಂದು ಸೆಷನಲ್ಲಿ ಇನ್ಕಮ್ ಫ್ರಮ್ ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನ್ಗೆ ಸಂಬಂಧಪಟ್ಟಂಥ ಸೆಕ್ಷನ್ 28ರಿಂದ 44 ವರೆಗೂ ಇರುವಂಥ ಕೆಲವೊಂದು ರೂಲ್ಸ್ಗಳನ್ನ ನಾವು ತಿಳ್ಕೊಳ್ತೀವಿ. ಸೊ ದ ಆಬ್ಜೆಕ್ಟಿವ್ ಈಸ್ ಟು ಮೇಕ್ ದ ಸ್ಟೂಡೆಂಟ್ಸ್ ಟು ಅಂಡರ್ಸ್ಟ್ಯಾಂಡ್ ರೂಲ್ಸ್ ಇನ್ ಕಂಪ್ಯೂಟಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಗೇನ್ಸ್ ಆಫ್ ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನ್. And at the end of this session, you will be comfortable with the rules in computing profits and gains of business and professions. So let us move with the rules. Already we have discussed it regarding the term business and profession in the previous session. I think you are so much comfortable with this. And also we have discussed the income chargeable under the head profits and gains of business or profession under section 28. So that I think you are comfortable with this. So let us move with the further things, that is specified deductions. Rent rates, taxes, repairs and insurance for building under section 30. So ನೀವು ಸೆಕ್ಷನ್ 30 ಪ್ರಕಾರ ನೀವು ರೆಂಟ್ ರೇಟ್ಗಳು ಮತ್ತು ಟ್ಯಾಕ್ಸಸ್, ರಿಪೇರ್ಸ್ ಆ್ಯಂಡ್ ಇನ್ಶೂರೆನ್ಸ್ ಬಿಲ್ಡಿಂಗ್ಗೆ ಸಂಬಂಧಪಟ್ಟಂಥದ್ದು. ಸೊ ಇದನ್ನೆಲ್ಲನೂ ಕೂಡ ನೀವು ಬಿಸ್ನೆಸ್ಸಲ್ಲಿ ಡಿಡಕ್ಷನ್ನ ಕ್ಲೈಮ್ ಮಾಡ್ಬೋದು. ನೀವು ರೆಂಟ್ ಕಟ್ಟಿದರೆ, ಟ್ಯಾಕ್ಸಸ್ ಕಟ್ಟಿದರೆ, ರಿಪೇರ್ಸ್ ಖರ್ಚುಗಳು, ಇನ್ಶೂರೆನ್ಸ್ ಖರ್ಚುಗಳು, ಇದನ್ನೆಲ್ಲ ನೀವು ಅಂಡರ್ ಸೆಕ್ಷನ್ 30ಯಲ್ಲಿ ನೀವು ಏನು ಮಾಡ್ಬೋದು, ಕಳ್ಕೊಬೋದು ಅಂತ ಹೇಳುತ್ತೆ. ನೆಕ್ಸ್ಟ್, ರಿಪೇರ್ಸ್ ಆ್ಯಂಡ್ ಇನ್ಶೂರೆನ್ಸ್ ಆಫ್ ಮೆಷಿನರಿ, ಪ್ಲಾಂಟ್ ಆ್ಯಂಡ್ ಫರ್ನಿಚರ್ ಅಂಡರ್ ಸೆಕ್ಷನ್ 31. ನಿಮ್ಮ ಫರ್ನಿಚರ್ಗೆ ಮತ್ತು ಪ್ಲಾಂಟ್ಗೆ ಸಂಬಂಧಪಟ್ಟಂಥ ರಿಪೇರಿ ಖರ್ಚುಗಳು, ಇನ್ಶೂರೆನ್ಸು, ಇದನ್ನೆಲ್ಲ ನೀವು ಕಳ್ಕೊಬೋದು. ಕ್ಯಾನ್ ಡಿಡಕ್ಟ್ ಔಟ್ ಆಫ್ ಯುವರ್ ಇನ್ಕಮ್ ಅಂಡರ್ ಸೆಕ್ಷನ್ 31. ಅಂಡರ್ ಸೆಕ್ಷನ್ 32 ಯು ಕ್ಯಾನ್ ಡಿಡಕ್ಟ್ ಡಿಪ್ರಿಸಿಯೇಷನ್ ಆನ್ ಫಿಕ್ಸ್ಡ್ ಅಸೆಟ್ಸ್. ಸೊ ನಾವು ಯಾವುದೆಲ್ಲ ಸ್ಥಿರಾಸ್ತಿಗಳನ್ನ ಬಳಸ್ತಾ ಇರ್ತೀವಿ, ಆ ಸ್ಥಿರಾಸ್ತಿಗಳ ಮೇಲೆ ನಾವು ಸವಕಳಿ ವೆಚ್ಚ ಏನಿರುತ್ತೋ, ಅಂದರೆ ಡಿಪ್ರಿಸಿಯೇಷನ್ ಏನಿರುತ್ತೋ, ಅದನ್ನು ನಾವು ಡಿಡಕ್ಷನನ್ನು ಕ್ಲೈಮ್ ಮಾಡ್ಬೋದು ಅಂಡರ್ ಸೆಕ್ಷನ್ 32. Then scientific research under section 35. That means if you have provided any financial support towards the scientific research, so you can claim deduction up to 175% of the fund offered. ಸೊ ಅಂದರೆ ಸೈಂಟಿಫಿಕ್ ರಿಸರ್ಚ್ಗೆ ಸಂಬಂಧಪಟ್ಟ ಹಾಗೆ ನೀವೇನಾದರೂ ಕಾಂಟ್ರಿಬ್ಯೂಷನ್ಸ್ ಮಾಡಿದರೆ ಅಥವಾ ನೀವು ಫೈನಾನ್ಷಿಯಲ್ ಸಪೋರ್ಟ್ ಮಾಡಿದರೆ, ನೀವು ₹100 ಫೈನಾನ್ಷಿಯಲ್ ಸಪೋರ್ಟ್ ಮಾಡಿದ್ರು ₹175 ಡಿಡಕ್ಷನನ್ನು ನೀವು ಕ್ಲೈಮ್ ಮಾಡುವಂಥ ಒಂದು ಅವಕಾಶ ಇದೆ ಸೆಕ್ಷನ್ 35 ಪ್ರಕಾರ. ದೆನ್ ಅಮಾರ್ಟೈಸೇಷನ್ ಆಫ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಅಂಡರ್ ಸೆಕ್ಷನ್ 35D. ಈ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಅಂತ ಏನು ಹೇಳ್ತೀವಿ ನಾವು, ಅಂದರೆ ಪ್ರಾರಂಭಿಕ ವೆಚ್ಚಗಳು ಅಂತ, ಅಂದರೆ ಕಂಪನಿ ಇನ್ಕಾರ್ಪೊರೇಟ್ ಆಗೋಕ್ಕಿಂತ ಮುಂಚೆ ಆಗುವಂಥ ವೆಚ್ಚಗಳೇನಿರುತ್ತೆ, ಇದನ್ನೆಲ್ಲ ನಾವು ಅಮಾರ್ಟೈಸೇಷನ್ ಮಾಡ್ಕೊಳ್ಬೋದು, ಅದರ ಡಿಡಕ್ಷನನ್ನು ನಾವು ಕ್ಲೈಮ್ ಮಾಡ್ಬೋದು. ದಟ್ ಈಸ್ ವಿ ಕ್ಯಾನ್ ಸೇ ರೈಟಿಂಗ್ ಆಫ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್. ಸೊ ದಟ್ ಈಸ್ ಆಲ್ಸೋ ಪ್ರೊವೈಡೆಡ್ ಅಂಡರ್ ಸೆಕ್ಷನ್ 35D. Expenditure incurred under VRS under section 35DDA. VRS ಅಂಡರಲ್ಲಿ ನಾವೇನಾದರೂ ಖರ್ಚು ಮಾಡಿದರೆ ಅದನ್ನು ಕೂಡ ನಾವು 35DDAಯಲ್ಲಿ ನಾವು ಡಿಡಕ್ಷನ್ ಕ್ಲೈಮ್ ಮಾಡ್ಬೋದು. ಆ್ಯಂಡ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 36 ಇನ್ಶೂರೆನ್ಸ್ ಪ್ರೀಮಿಯಮ್. ನೋಡಿ, ಅಂಡರ್ ಸೆಕ್ಷನ್ 36ಅಲ್ಲಿ ನೀವು ಇನ್ಶೂರೆನ್ಸ್ ಪ್ರೀಮಿಯಮ್ಮು ಸ್ಟಾಕ್ಗೆ ಮತ್ತು ಹೆಲ್ತ್ ಆಫ್ ಎಂಪ್ಲಾಯೀಸ್ಗೆ ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಾಗ ಇನ್ಶೂರೆನ್ಸ್ ಪೇ ಮಾಡಿದರೆ ಡಿಡಕ್ಷನ್ ಕ್ಲೈಮ್ ಮಾಡ್ಬೋದು. ಬೋನಸ್ ಆರ್ ಕಮಿಷನ್, ನೀವು ಬೋನಸ್ ಕೊಟ್ಟಿದ್ರೆ, ಕಮಿಷನ್ ಕೊಟ್ಟಿದ್ರೆ ಡಿಡಕ್ಷನ್ ಕ್ಲೈಮ್ ಮಾಡ್ಬೋದು. ಇಂಟ್ರೆಸ್ಟ್ ಆನ್ ಬಾರೋಡ್ ಕ್ಯಾಪಿಟಲ್, ನೀವು ಸಾಲಕ್ಕೆ ಬಡ್ಡಿ ತೊಗೊಂಡೋದಕ್ಕೆ ನಿಮ್ಮ ಬಡ್ಡಿ ಕಟ್ಟಿದರೆ, ಸಾಲಕ್ಕೆ ಬಡ್ಡಿ ಕಟ್ಟಿದರೆ ನಿಮ್ಮ ಬಿಸ್ನೆಸ್ ಪರ್ಪಸ್ ತೊಗೊಬೋದು. ಗ್ರಾಜ್ಯುಯಿಟಿ ಫಂಡ್, ಪ್ರಾವಿಡೆಂಟ್ ಫಂಡ್, ಯು ಕ್ಯಾನ್ ಕ್ಲೈಮ್ ಡಿಡಕ್ಷನ್ ಆನ್ ದಿಸ್. ಆ್ಯಂಡ್ ಬ್ಯಾಡ್ ಡೆಟ್ ಯು ಕ್ಯಾನ್ ಕ್ಲೈಮ್ ಡಿಡಕ್ಷನ್. ನೀವು ಬ್ಯಾಡ್ ಡೆಟ್ ಅಂದರೆ ನಿಮಗೆ ನೀವು ಕೊಟ್ಟಿರೋ ಸಾಲ ವಾಪಸ್ ಬರದೇ ಇದ್ದಾಗ ನೀವು ಡಿಡಕ್ಷನ್ ಕ್ಲೈಮ್ ಮಾಡ್ಬೋದು. Then general deduction under section 37(1). So general deductions means any other incidental charges which are applicable or which are related to your business. ಸೊ ನಿಮ್ಮ ಬಿಸ್ನೆಸ್ಗೆ ಸಂಬಂಧಪಟ್ಟಂಥ ಇನ್ನೂ ಯಾವುದೇ ಸಾಂದರ್ಭಿಕ ವೆಚ್ಚಗಳಾಗಿರ್ಬೋದು ಅಥವಾ ಇನ್ನೂ ಯಾವುದೇ ವೆಚ್ಚಗಳಾಗಿರ್ಬೋದು, ಅದನ್ನು ನೀವು ಡಿಡಕ್ಷನ್ ಕ್ಲೈಮ್ ಮಾಡ್ಬೋದು. ಬಟ್ ದೇ ಮಸ್ಟ್ ಬಿ ರಿಲೇಟೆಡ್ ಟು ಯುವರ್ ಬಿಸ್ನೆಸ್. ಬಿಸ್ನೆಸ್ಗೆ ಸಂಬಂಧಪಟ್ಟಿದ್ದೇ ಆಗಿರಬೇಕು. ದಟ್ ಈಸ್ ದ ಕಂಡೀಷನ್. So that you can claim deduction under section 37 clause 1. And very important, disallowed expenditure under section 40. ನೋಡಿ, ಈ disallowed expenditures ಅಂದರೆ ಏನು ಅಂದರೆ
ಸೊ ಈ ಎಕ್ಸ್ಪೆಂಡಿಚರ್ಸನ್ನು ನಾವು ಅಲೋ ಮಾಡೋ ಹಾಗಿಲ್ಲ, ಅಥವಾ ನಾವು ನಮ್ಮ ಇನ್ಕಮ್ ಸ್ಟೇಟ್ಮೆಂಟಲ್ಲಿ ಡಿಡಕ್ಟ್ ಮಾಡೋ ಹಾಗಿಲ್ಲ. ನೋಡೋಣ ಯಾವ್ಯಾವ ಎಕ್ಸ್ಪೆಂಡಿಚರ್. ಇನ್ ಕೇಸ್ ಇಫ್ ಯು ಹ್ಯಾವ್ ಮೇಡ್ ಎನಿ ಪೇಮೆಂಟ್ಸ್ ಟುವರ್ಡ್ಸ್ ಅಡ್ವರ್ಟೈಸ್ಮೆಂಟ್ ಇನ್ ಪೊಲಿಟಿಕಲ್ ಮ್ಯಾಗಝೈನ್ಸಲ್ಲಿ ನೀವೇನಾದರೂ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಅದಕ್ಕೇನಾದರೂ ಪೇಮೆಂಟ್ ಮಾಡಿದರೆ ಇದಕ್ಕೆ ಯಾವುದೇ ರೀತಿ ನಿಮಗೆ ಡಿಡಕ್ಷನ್ ಸಿಗಲ್ಲ. ಸೊ ನೀವು ಕಳ್ಕೊಳ್ಳೋ ಹಾಗಿಲ್ಲ, ಅಂದರೆ ನಮ್ಮ ಇನ್ಕಮಿಂದ ಕಳ್ಕೊಳ್ಳೋ ಹಾಗಿಲ್ಲ. ಎಕ್ಸೆಸಿವ್ ಪೇಮೆಂಟ್ಸ್, ಅವಶ್ಯಕತೆಗಿಂತ ಹೆಚ್ಚಿಗೆ ಏನಾದರೂ ನೀವು ಪೇಮೆಂಟ್ ಮಾಡಿದರೆ, ಅಲ್ಲೇ ಅಂದರೆ ಎಕ್ಸಾಂಪಲ್, ಇಫ್ ಯು ನೀಡ್ ಟು ಪೇ ಸ್ಯಾಲರಿ ಆಫ್ 30,000 ಟು ಎ ಪರ್ಸನ್ ಆ್ಯಂಡ್ ಇಫ್ ಯು ಹ್ಯಾವ್ ಪೇಯ್ಡ್ 35,000, ದಟ್ 5,000 ಬಿಕಮ್ಸ್ ಎಕ್ಸೆಸಿವ್ ಪೇಮೆಂಟ್ ವಿಚ್ ಈಸ್ ಡಿಸಲೋವ್ಡ್. ಆ 35,000ದಲ್ಲಿ 5,000 ಡಿಸಲೋವ್ ಆಗುತ್ತೆ. ದೆನ್ ಪೇಮೆಂಟ್ ಇನ್ ಕ್ಯಾಶ್ ಎಕ್ಸೀಡಿಂಗ್ ರುಪೀಸ್ 10,000, 10,000ಕ್ಕಿಂತ ಹೆಚ್ಚಿನ ಮೊತ್ತವನ್ನು ನೀವು ಕ್ಯಾಶಲ್ಲಿ ಅಥವಾ ಓಪನ್ ಚೆಕ್, ಬೇರೆಯವ್ರ ಚೆಕ್ಕಲ್ಲಿ ಪೇಮೆಂಟ್ ಮಾಡಿದರೆ ಸೊ ಅದು ಕೂಡ ಡಿಸಲವ್ ಆಗುತ್ತೆ. ಅದನ್ನು ಕಳ್ಕೊಳ್ಳೋಕ್ಕೆ ನಮಗೆ ಅವಕಾಶ ಇರೋಲ್ಲ. ಪೇಮೆಂಟ್ ಮೇಡ್ ಟು ಪ್ರೊಪ್ರೈಟರ್ಸ್, ಪರ್ಸನಲ್ ಪೇಮೆಂಟ್ ಆಫ್ ಪ್ರೊಪ್ರೈಟರ್ಸ್. ಸೊ ನೀವು ಪ್ರೊಪ್ರೈಟರ್ಸ್ಗೆ ಯಾವುದೇ ಪೇಮೆಂಟ್ ಮಾಡಿದರೆ, ಇಟ್ ಮೇ ಬಿ ಸ್ಯಾಲ್ರಿ, ಇಟ್ ಮೇ ಬಿ ಬೋನಸ್, ಇಟ್ ಮೇ ಬಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆ್ಯಂಡ್ ಎನಿ ಪರ್ಸನಲ್ ಪೇಮೆಂಟ್ಸ್ ಆಫ್ ಪ್ರೊಪ್ರೈಟರ್ ತಾನು ತನ್ನ ವೈಯಕ್ತಿಕ ಕೆಲಸಕ್ಕೋಸ್ಕರ ಏನಾದರೂ ಪೇಮೆಂಟ್ ಮಾಡಿದರೆ, ಲೈಕ್ ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್, life insurance premium of proprietor, etc. So they are disallowed. Payment of taxes. In case of any payment, if payment of taxes you have made, especially income tax, municipal tax, wealth tax, but wealth tax is not applicable now, but any direct taxes you have paid, so they are inadmissible. But in case if you have paid GST, VAT, ಕಸ್ಟಮ್ಸ್, ಎಕ್ಸೈಸ್, ದೇ ಆರ್ ಅಲೋಡ್. ಅಲ್ಲಿಗೆ ಯಾವುದೇ ನೇರ ತೆರಿಗೆಗಳನ್ನ ನೀವು ಪೇ ಮಾಡಿದರೂ ಅದು ಡಿಸಲವ್ ಆಗುತ್ತೆ. ಪರೋಕ್ಷ ತೆರಿಗೆಗಳನ್ನ ಪೇ ಮಾಡಿದರೆ ಅದು ಅಲೋ ಆಗುತ್ತೆ. ಎನಿ ಪ್ರಾವಿಷನ್ ಆ್ಯಂಡ್ ರಿಸರ್ವ್ಸ್, ಇನ್ ಕೇಸ್ ಇಫ್ ಯು ಹ್ಯಾವ್ ಪ್ರೊವೈಡೆಡ್ ಫಾರ್ ಎನಿ ರೀಸನ್ಸ್ ಆ್ಯಂಡ್ ಇಫ್ ಯು ಹ್ಯಾವ್ ಮೇಂಟೈನ್ಡ್ ಎನಿ ರಿಸರ್ವ್ಸ್, ದೆನ್ ದಟ್ ಈಸ್ ಆಲ್ಸೋ ಡಿಸಲೋವ್ಡ್. ಅಂದರೆ ನೀವು ಪ್ರಾವಿಷನ್ಸ್, ಇವಾಗ ಪ್ರಾವಿಷನ್ ಫಾರ್ ಬ್ಯಾಡ್ ಡೇಟ್ಸ್ ಅಂತ ಹೇಳ್ತೀರಾ, ಅದು ಡಿಸಲವ್ ಆಗುತ್ತೆ. ಓಕೆ, ರಿಸರ್ವ್ಸ್ ಫಾರ್ ಬ್ಯಾಡ್ ಡೆಟ್ ಅಂತ ಹೇಳ್ತೀರಾ, ಅಥವಾ ರಿಸರ್ವ್ ಫಾರ್ ಫ್ಯೂಚರ್ ಪೇಮೆಂಟ್ಸ್ ಅಂತ ಹೇಳ್ತೀರಾ. ಸೊ ಈ ಥರದ್ದೆಲ್ಲ ರಿಸರ್ವ್ಸ್ ಪ್ರಾವಿಷನ್ನು ಡಿಸಲವ್ ಆಗುತ್ತೆ, ಕಳ್ಕೊಳ್ಳೋಕ್ಕಾಗಲ್ಲ. ದೆನ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ನೀವು ಯಾವುದೇ ಆಸ್ತಿನ ಪರ್ಚೇಸ್ ಮಾಡಿದರೆ ಅದಕ್ಕೆ ಸಂಬಂಧಪಟ್ಟ ಎಕ್ಸ್ಪೆಂಡಿಚರು ಡಿಸಲವ್ ಎಕ್ಸ್ಪೆಂಡಿಚರ್ ಆಗುತ್ತೆ. ಅದನ್ನು ನಾವು ಇನ್ಕಮ್ ಸ್ಟೇಟ್ಮೆಂಟಲ್ಲಿ ಕಳ್ಕೊಳ್ಳೋದಕ್ಕೆ ಬರೋಲ್ಲ. ಚಾರಿಟಿ ಆ್ಯಂಡ್ ಡೊನೇಷನ್ಸ್, ನೀವೇನಾದರೂ ದಾನ ಮಾಡಿದರೆ ಅಥವಾ ದತ್ತಿ ಅಂತ ಹೇಳ್ತೀವಿ, ಈ ಥರದ್ದೇನಾದರೂ ನೀವು ಸಹಾಯ, ಬೇರೆಯವ್ರಿಗೆ ಸಹಾಯ ಮಾಡೋದಕ್ಕೆ ಡೊನೇಟ್ ಮಾಡಿದರೆ, ಸೊ ದಟ್ ಈಸ್ ಆಲ್ಸೋ ಡಿಸಲೋವ್ಡ್. ಬಟ್ ಇದರಲ್ಲಿ ನೀವು ಇನ್ ಕೇಸ್ ಇಫ್ ಯು ಹ್ಯಾವ್ ಮೇಡ್ ಎನಿ ಡೊನೇಷನ್ ಟುವರ್ಡ್ಸ್ ದ ಟ್ರೇಡ್ ಅಸೋಸಿಯೇಷನ್ಸ್, ಚೇಂಬರ್ ಆಫ್ ಕಾಮರ್ಸ್, ಸೊ ಅದು ಅಲೋ ಇದೆ. ಅದನ್ನು ಬಿಟ್ಟು ಬೇರೆ ಯಾವುದೇ ಚಾರಿಟಿ ಮತ್ತು ಡೊನೇಷನ್ನು ಡಿಸಲವ್ ಆಗುತ್ತೆ. ಫೈನ್ಸ್ ಆ್ಯಂಡ್ ಪೆನಾಲ್ಟೀಸ್, ಇಫ್ ಯು ಹ್ಯಾವ್ ಮೇಡ್ ಎನಿ ಪೇಮೆಂಟ್ ಆಫ್ ಫೈನ್ಸ್ ಆ್ಯಂಡ್ ಪೆನಾಲ್ಟಿ, ನೀವೇನಾದರೂ ದಂಡ ಕಟ್ಟಿದರೆ ಅಥವಾ ಫೈನ್ ಕಟ್ಟಿದರೆ, ಪೆನಾಲ್ಟಿ ಕಟ್ಟಿದರೆ, ಅದು ಕೂಡ ಡಿಸಲವ್ ಆಗುತ್ತೆ. ದೆನ್ ಪೇಮೆಂಟ್ಸ್ ಔಟ್ಸೈಡ್ ಇಂಡಿಯಾ ವಿತೌಟ್ TDS, ನೀವು ಇಂಡಿಯಾದಿಂದ ಹೊರಗಡೆಗೆ ಪೇಮೆಂಟ್ ಮಾಡಿದ್ದೀರಾ ಬಟ್ TDS ಡಿಡಕ್ಟ್ ಮಾಡಿಲ್ಲ ಅನ್ನೋದಾದರೆ, ಸೊ ದಟ್ ಪೇಮೆಂಟ್ ಆಲ್ಸೋ ಬಿಕಮ್ಸ್ ಡಿಸಲೋವ್ಡ್. ಅದಕ್ಕೂ ಡಿಸಲವ್ ಆಗುತ್ತೆ, ನೀವು ಕಳ್ಕೊಳ್ಳೋ ಹಾಗಿಲ್ಲ. ದೆನ್ ಎಕ್ಸ್ಪೆಂಡಿಚರ್ ಅಲೋಡ್ ಆನ್ ಕ್ಯಾಶ್ ಬೇಸಿಸ್ ಅಂಡರ್ ಸೆಕ್ಷನ್ 43B. ಕ್ಯಾಶ್ ಬೇಸಿಸ್, ಎನಿ ಸಮ್ ಪೇಯಬಲ್ ಬೈ ವೇ ಆಫ್ ಟ್ಯಾಕ್ಸ್, ಡ್ಯೂಟಿ, ಸೆಸ್, ಫೀಸ್. ನೀವು ಟ್ಯಾಕ್ಸನ್ನು, ಡ್ಯೂಟಿನ, ಸೆಸ್ಸನ್ನು, ಫೀನ ಇದನ್ನು ನೀವು ಖಂಡಿತ ಕ್ಯಾಶಲ್ಲೇ ಪೇಮೆಂಟ್ ಮಾಡಿದ್ರೂ ಕೂಡ ಇದು ಅಲೋ ಆಗುತ್ತೆ. ಎನಿ ಸಮ್ ಪೇಯಬಲ್ ಆಸ್ ಬೋನಸ್ ಆರ್ ಕಮಿಷನ್ ಟು ಎಂಪ್ಲಾಯೀಸ್ ಫಾರ್ ಸರ್ವಿಸ್ ರೆಂಡರ್ಡ್, ನೀವು ಎಂಪ್ಲಾಯೀಸ್ಗೆ ಬೋನಸ್ ಅಥವಾ ಕಮಿಷನನ್ನು ಏನಾದರೂ ಪೇ ಮಾಡಿದರೆ ಕ್ಯಾಶ್ ಬೇಸಿಸಲ್ಲಿ, ಅದು ಕೂಡ ಅಲೋ ಆಗುತ್ತೆ. ಎನಿ ಸಮ್ ಪೇಯಬಲ್ ಆಸ್ ಇಂಟ್ರೆಸ್ಟ್ ಆನ್ ಲೋನ್ ಆರ್ ಬಾರೋಯಿಂಗ್, ನೀವು ಸಾಲ ತೊಗೊಂಡು ಅದಕ್ಕೆ ಇಂಟ್ರೆಸ್ಟನ್ನು ನೀವು ಹಣದ ರೂಪದಲ್ಲಿ ಕಟ್ಟಿದ್ರು ಅದು ಅಲೋ ಆಗುತ್ತೆ. ಲೀವ್ ಎನ್ಕ್ಯಾಶ್ಮೆಂಟ್ ಪೇಯಬಲ್ ಬೈ ಅನ್ ಎಂಪ್ಲಾಯರ್, ಸೊ ನಿಮ್ಮ ಎಂಪ್ಲಾಯಿಗೆ ನೀವು ಲೀವ್ ಎನ್ಕ್ಯಾಶ್ಮೆಂಟ್ ಪೇಮೆಂಟ್ ಮಾಡಿದರೆ ಸೊ ಅದು ಕೂಡ ಅಲೋ ಆಗುತ್ತೆ. ಸೊ ದೀಸ್ ಆರ್ ದ ಅಲೋಡ್ ಎಕ್ಸ್ಪೆಂಡಿಚರ್ ಆನ್ ಕ್ಯಾಶ್ ಬೇಸಿಸ್. ಸೊ ದಟ್ we had discussion on specified deductions, okay, under section 24 to 44B. ಇಲ್ಲಿವರೆಗೂ ನಾವು ಡಿಸ್ಕಷನ್ ಮಾಡಿದ್ವಿ 44D ವರೆಗೂ. ಸೊ ಫಾರ್ ಯುವರ್ ಫರ್ದರ್ clarification and extra knowledge, you can definitely go through the direct taxes law and practice, Vinod K. Singhania. Thank you. We will meet you in the next session.